ಕವಲೇದುರ್ಗ, ವೆಂಕಟಪ್ಪ ನಾಯಕ, ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿ, ಛತ್ರಪತಿ ಶಿವಾಜಿ, ಪ್ರೌಢ ಪ್ರತಾಪ ಪುರಂದರ ಕ್ಷತ್ರಿಯ ಕುಲಾವತಂಸ ಸಿಂಹಾಸನಾಧೀಶ್ವರ ರಾಜಾಧಿರಾಜ್ ಶ್ರೀಮಂತ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ ಕೀ. ಅವ್ರ ಮಗನಾದ ರಾಜಾರಾಮ, ಇವ್ರಿಗೆಲ್ರಿಗೂ ಒಂದು ಕನೆಕ್ಷನ್ ಇರೋ ಅಂಥ ಕೋಟೆನೇ ಈ ಕವಲೇದುರ್ಗ. ಕೆಳಗಿಂದ ಬರ್ತಾ 50ರಿಂದ 60 ಅಡಿ ಗೋಡೆ ಇರೋ ಅಂಥ 2 ಸುತ್ತಿನ ಕೋಟೆ ನೋಡಿದ್ವಿ. ಈಗ ನೆಕ್ಸ್ಟು ಅರಮನೆ ಹತ್ರ ಬಂದಿದ್ದೀವಿ. ಅರಮನೆ ಒಳಗಡೆ ಏನೇನಿದೆ ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಈ ಬಂಡೆಗಳು ಇಲ್ಲಿಂದನೇ ಒಡೆದು ಹಾಕಿರವ, ಇಲ್ಲ ತಂದು ಹಾಕಿರವ? ಇದೇನೋ ಇದೆ ಇಲ್ಲಿ, ಉಗ್ರಾಣನ ಏನೋ ರೂಮ್ ಥರ ಇದೆ ಅಲ್ವಾ? ಕ್ಲೀನಾಗಿ ಇಲ್ಲ ಗುರು, ನೀರು ತುಂಬ್ಕೊಂಡೈತೆ. ನೀರು ಸ್ಟೋರೇಜ್ ಇದೆ ಅನ್ಸುತ್ತಲ್ಲ. ಎಷ್ಟು ಕ್ಲಿಯರ್ ಇದೆ ನೋಡಿ ನೀರು. ಬಟ್ ಯಾರು ಏನಾನ ಹಾಕ್ಬಿಟ್ಟಿದ್ದಾರೆ. ಜನರದ್ದು ಇದೆ ಕಣಪ್ಪ ಬುದ್ಧಿ. ಫುಲ್ಲು ಕ್ಲಿಯರ್ ಇದೆ ಅಲ್ವಾ? ಒಬ್ರು ದುಡ್ಡು ಹಾಕಿದ್ರೆ ಸಾಕು. ಒಬ್ರು ದುಡ್ಡು ಹಾಕಿದ್ರೆ ಎಲ್ಲ ದುಡ್ಡು ಸರಿ. ಅದು ಕಲ್ಯಾಣಿಗಳಿಗೆ. ವಾವ್, ಇದು ಇನ್ನೂ ಆಳ ಇದೆ. ಸಖತ್ ಆಳ ಆಯ್ತಿದೆ. ಆ್ಯಕ್ಚುಲಿ ಇದೆರಡು ನೀರಿನ ಕೊಳಗಳಲ್ಲ, ಎಣ್ಣೆ ಮತ್ತು ತುಪ್ಪದ ಕೊಳ ಅಂತ. ಎಣ್ಣೆನ ಆಗಿನ ಕಾಲದಲ್ಲಿ ದೀಪ ಹಚ್ಚೋದಕ್ಕೆ, ಪಂಜ್ ಹಚ್ಚೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಯಾರಾದರೂ ಯುದ್ಧ ಮಾಡೋಕ್ಕೆ, ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವ್ರ ಮೇಲೆ ಸುರಿದು ಬೆಂಕಿ ಹಚ್ಚೋಕ್ಕೆ ಕೂಡ ಯೂಸ್ ಮಾಡ್ತಾಯಿದ್ರು. ತುಪ್ಪ ಸ್ಟೋರೇಜ್ ಮಾಡ್ತಿದ್ರು ಅಷ್ಟೊಂದು ಅನ್ನೋದು ಯಾವುದೂ ಐಡಿಯಾ ಇಲ್ಲ. ಬಟ್ ಮೆನ್ಷನ್ ಮಾಡಿರೋ ಪ್ರಕಾರ ಎಣ್ಣೆ ಅಂತೂ 100% ಸ್ಟೋರ್ ಮಾಡ್ತಾಯಿದ್ರು. ಇದೆ ನೋಡಿ. ಜಸ್ಟ್ ಈಗ ನೋಡು, ಈ ಸಣ್ಣದು ಹೋಲ್ ಇದೆಯಲ್ಲ, ಆ ಥರ ಫುಲ್ಲು ದೊಡ್ಡದು ಬಾಕ್ಸ್ ಟೈಪಲ್ಲಿ ಬಂಡೆನೇ ಹೋಲ್ ಮಾಡಿ ತೊಟ್ಟಿ ಮಾಡ್ಕೊಂಡವ್ರೆ. ದಯವಿಟ್ಟು ಯಾರೇ ಬಂದರೂ ಈ ಪ್ಲಾಸ್ಟಿಕ್ ಬಾಟಲ್ಗಳು, ತಿನ್ನಕ್ಕೆ ಬಂದ ಕವರ್ಗಳು, ಅದನ್ನೆಲ್ಲ ಉಪಯೋಗಿಸಿದ್ದಾದ್ಮೇಲೆ ಅದೇ ಕವರಲ್ಲೋ ಬ್ಯಾಗಲ್ಲೋ ತಗೊಂಡೋಗಿ ಹಾಕಿ. ಈಗ ನೋಡಿ, ಇದು ಅಷ್ಟು ಹಳೆ ಕಾಲ, ಅಷ್ಟು ಪ್ಲ್ಯಾಂಡ್ ಆಗಿ ಒಂದು ಮಾಡಿರೋಂಥದ್ದು. ಅದು ಯೂಸ್ ಮಾಡ್ತಿದ್ದಾರೋ ಇಲ್ವೋ, ಬಟ್ ಬಾಟಲ್ಲು ಅದು ಇದು ಎಲ್ಲ ಹಾಕಿ ಹಾಳಂತೂ ಮಾಡ್ತಾ ಇದ್ದಾರೆ. ಯಾರೇ ಬಂದರೂ ಈಗ ಮಾಡೋಕ್ಕೆ ಹೋಗ್ಬೇಡಿ, ಇದೊಂದು ರಿಕ್ವೆಸ್ಟ್. ಇದೊಂಥರ ಆರ್ಟಿಫಿಷಿಯಲ್ ಬಂಡೆ ಥರ ಐತಲ್ವ? ಈ ಹಿರಿಯವ್ರ ಹತ್ರ ಮತ್ತು ಆದಿಚುಂಚನಗಿರಿ ಹತ್ರ ಸಾಯಿಬಾಬಾದ್ ಮಾಡಿದ್ರಲ್ಲ, ಹಂಗೆ ಕಾಣಿಸ್ತಾ ಇದ್ದಾವೆ ಆರ್ಟಿಫಿಷಿಯಲ್ ಥರ. ನೋಡಿ, ಅಲ್ಲಿಂದ ಹತ್ಕೊಂಬಂದಿರೋದು ನಾವು. ಕಾಣಿಸ್ತಿದೆ ಅನಿಸುತ್ತೆ. ಪಾತಲ್ಲಿದೆ. ಮತ್ತೆ ಮಳೆ ಬರುತ್ತೆ. ಎಲ್ಲಿ ನೆಕ್ಸ್ಟ್ ಈಜು ಕೂಡ ಬರ ಇದೆಯಾ? ಇವಾಗ ಹೋಗ್ತೀವಿ. ಅದೇ ಪಿಲ್ಲರ್ಗಳು ಅಲ್ಲೆಲ್ಲ ಇದಾವಲ್ಲ. ನೋಡಿ, ಇಲ್ಲೂ ಕೂಡ ನೋಡ್ಬೋದು ಪ್ಲಾಸ್ಟಿಕ್ ಬಾಟ್ಲು ಉಪಯೋಗಿಸಿ ಬಂದಿದ್ದಾರೆ. ಇಂಥ ದರಿದ್ರಗಳು, ಅನ್ಎಜುಕೇಟೆಡ್ಗಳು ಏನೋ ಗೊತ್ತಿಲ್ಲ ಅಂಥವ್ರು ಬರೋಕ್ಕೆ ಹೋಗ್ಬಾರ್ದು ಇಂಥ ಜಾಗಕ್ಕೆ. ಬಂದು ಈ ಲೆವೆಲಿಗೆ ಹಾಳು ಮಾಡೋದು. ಇಷ್ಟು ಚೆನ್ನಾಗಿರೋ ಜಾಗನ ಈ ಥರ ಎಲ್ಲ ಹಾಳು ಮಾಡೋಕ್ಕೆ ಹೇಗೆ ಮನ್ಸು ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಬಿದ್ದರೆ ಫುಲ್ ಆಳ ಐತಿದು. ಚೆನ್ನಾಗೈತೆ. ಬಂತು ಮಳೆ. ಅಲ್ಲ ಅಲ್ಲ, ಶಿವ ಪಾರ್ವತಿ ಅನ್ಸುತ್ತೆ. ಶಿವ ಪಾರ್ವತಿನ? ಶಿಖರೇಶ್ವರ. ಇದು ಯಾವ ದೇವರು ಅಂತ ನೋಡಿ ಕಮೆಂಟ್ ಮಾಡಿ. ಮಳೆ ಸ್ಟಾರ್ಟ್ ಆಯಿತು. ಈ ಮಳೆ ಮುಗಿಯುವಷ್ಟರಲ್ಲಿ ಒಂದು ಶಾರ್ಟಾಗಿ ಒಂದು ಸ್ಟೋರಿ ಹೇಳ್ತೀನಿ. ನಮ್ಮ ಕನ್ನಡಿಗರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಔರಂಗಜೇಬು ಶಿವಾಜಿ ಮಹಾರಾಜರ ಆಸ್ಥಾನಕ್ಕೆ ಆಕ್ರಮಣ ಮಾಡಿದಾಗ ರಾಜಾರಾಮ್ ಅವ್ರ ಮೇಲೆ ದಾಳಿ ಮಾಡ್ತಾರೆ.
ಅವಾಗ ಎಲ್ಲ ಕಡೆ ಆಶ್ರಯ ಕೇಳಿದ್ರು, ಎಲ್ಲೂ ಕೂಡ ಕೊಡಲ್ಲ. ಅವಾಗ ಕೆಳದಿ ರಾಣಿ ಚೆನ್ನಮ್ಮನವರು ಸೈನ್ಯ ಚಿಕ್ಕದಾಗಿದ್ರು ಅವರಿಗೆ ಆಶ್ರಯ ಕೊಡ್ತಾರೆ. ಆ ಟೈಮಲ್ಲಿ ದಾಳಿ ಕೂಡ ಆಗುತ್ತೆ. ಬಟ್ ಅವರು ಬೇರೆ ಕಡೆ ಆಲ್ರೆಡಿ ಹೋಗಿದ್ದಾರೆ ಅಂತ ಗೊತ್ತಾದಮೇಲೆ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾರೆ. ಆ ದಾಳಿಯಾದ ಸಮಯದಲ್ಲಿ ಏನೇನು ಹಾಳಾಯಿತು ಅನ್ನೋದು ನಾವು ಇಲ್ಲಿವರೆಗೂ ನೋಡ್ತಾ ಬಂದ್ವಿ. ನೆಕ್ಸ್ಟು ಕೋಟೆ ಒಳಗೆ ಎಂಟ್ರಿ ಆಗ್ತೀವಿ. ಅಲ್ಲೂ ಕೂಡ ಏನೇನು ಹಾಳಾಗಿದೆ, ಅಂದರೆ ಅಷ್ಟು ಚೆನ್ನಾಗಿದ್ದ ಒಂದು ಅರಮನೆ ಯಾವ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ನೋಡ್ತಾ ಹಾಗೆ ಮುಂದೆ ಹೋಗೋಣ. ನನಗಿದೆಲ್ಲ ಇನ್ನೂ ಬೇಬಿ ಸ್ಟೆಪ್ಸ್. ನಿನ್ನ ಥರ ನಾನು ಪಂಟ ಆಗಿದೆ. ಎಲ್ಲ ಕಲಿಯುಗ ಮುಗಿದ್ರೆ ಕಲಿಯೋದು ಮುಗಿಯೋದು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲಿ ಹೊಡ್ಕೊಂತಿದ್ಯಾ? ಚಪ್ಪಲಿ ಹೊಡಿಯೋಕೆ ಒಂದು ಕೈ ಬಿಸಿ ಇದಲ್ಲ, ಅದಕ್ಕೆ. ಇದು ಡಿಸೈನ್ ನೋಡಿ ಏನೇನೋ ಇದೆ, ಸಖತ್ತಾಗಿದೆ. ಎಷ್ಟು ಕ್ಲೀನಾಗಿ ಮಾಡೋರು ನೋಡಿಲಿ. ಚೈನ್ ಲಿಂಕ್ಗಳು ಇದು ನೋಡು, ಇದು ಸರ ಥರ ಅಲ್ಲ, ತುಂಬ ಚೆನ್ನಾಗಿ ಮಾಡೋರು. ಈ ಕಡೆ ಯಾರೋ ಮುರಿದಾಕ್ಬಿಟ್ಟವ್ರೆ. ನೀನು ಇತಿಹಾಸ ನೋಡಿದ್ರೆ ಯಾವುದೇ ರಾಜರ ಮನೆ ಥರ ಆಗಲಿ, ಯಾವುದೇ ರಾಜವಂಶ ಆಗಲಿ, ಆಂತರಿಕ ಕಲಹಗಳಿಂದ ಇದು ಹೋಗಿರೋದು. ಏನು ಅವ್ರದ್ದು ಕುಟುಂಬ ಹಾಳಾಗಿರೋದು, ರಾಜವಂಶ ಹಾಳಾಗಿರೋದು. ಇವಾಗ ನೋಡಿ, ಛತ್ರಪತಿ ಶಿವಾಜಿ ಮಕ್ಕಳು ಇವೇನು ಹಿಂಗೆ ಸಾಕವ್ರೆ. ಓ, ಇದು ಹಳೆ ಕಾಲದ ಕಣೋ, ಕಲ್ಲಿಂದು. ಯಾರ ದರಿದ್ರ ನನ್ನ ಮಕ್ಕಳ ಹೆಸರೆಲ್ಲ ಅಲ್ಲ, ಕಟ್ಸಿರೋರು ಹೆಸರು ಹಾಕಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಲ್ವಾ. ಇವ್ರು ಬಂದವರು ಯಪ್ಪ, ಅದು ಸಡನ್ ನೋಡಿದ್ರೆ ಒಂಥರ ಸಿಮೆಂಟಲ್ಲಿ ಮಾಡಿರೋ ಥರ ಇದೆ. ಬಟ್ ಫುಲ್ ಕಂಪ್ಲೀಟ್ಲಿ ಕಲ್ಲಿದು. ಮೇ ಬಿ ಕುದುರೆಗಳು ಬಂದಾಗ ಅವಕ್ಕೆ ನೀರು ಕುಡ್ಸಕ್ಕೆ ಮಾಡಿದ್ರೇನಲ್ಲ. ಇದು ಮೇನ್ ಕೋಟೆ ಅಲ್ವಾ, ಹಾಳಾಗ್ಬಿಟ್ಟಿದೆ ಅಲ್ವಾ. ಮನ್ಸಲ್ಲಿನಾರು ನೋಡ್ಬೇಕಿತ್ತು ಈ ಜಾಗ, ಬೇರೆಯವ್ರು ನೋಡ್ಬೇಕು ಆ್ಯಕ್ಚುಲಿ, ಹಂಗಿದೆ ಅಲ್ವಾ. ಬಿದ್ದು ಒಡೆದೋಗಿದಾವಲ್ವಾ ಎಷ್ಟೊಂದು. ಇವನ್ನ ವಾಪಸ್ ಯಾಕೆ ಇವರು? ಬ್ರದರ್, ಇಲ್ಲಿ ನೋಡಿ, ಒಳ ಚರಂಡಿ ವ್ಯವಸ್ಥೆ ಇಲ್ಲಿ. ಇದು ಕೋಟೆ ಅಲ್ವಾ ಮೈನು, ಅರಮನೆ. ಇಲ್ಲಿಗೆ ಬಂದಿದ್ದು ನೀರೆಲ್ಲ ಇದ್ರೊಳಗೆ ಆಚೆ ಹೋಗೋ ಥರ ಮಾಡಿದ್ದಾರೆ. ಮೇ ಬಿ ಇಲ್ಲಿಂದ ಡ್ರೈನೇಜ್ ಮಾಡಿ ಹಿಂಗ ಸಾಚೆ ಬಿಟ್ಟಿರ್ತಾರಲ್ವಾ. ವಾವ್, ಈ ಪಬ್ಜಿಲಿ ಒಂದು ಥೀಮ್ ಬರುತ್ತೆ, ಸೇಮ್ ಹಿಂಗೆ ಇದೆ ಅಲ್ವಾ ಅದು. ವಾವ್ ವಾವ್ ವಾವ್. ಇದು ರೂಮು, ಇಲ್ಲೊಂದು ರೂಮು, ಅಲ್ಲೊಂದು ರೂಮು, ಅಲ್ಲೊಂದು ರೂಮು. ಮೇಲ್ಗಡೆ ಏನು ಇರ್ಬೋದಿತ್ತು ಅಂದ್ರೆ ಇದ್ರ ಮೇಲೆ ಕಲ್ಲಂತೂ ಹಾಕಿರಕ್ ಸಾಧ್ಯ ಇಲ್ಲ. ಇದ್ದಿದ್ರೆ ಉಳಿತಿತ್ತು. ಇದು ತೊಟ್ಟಿ ಮನೆ ಮಾಡ್ತಾರಲ್ಲ, ಸೇಮ್ ಅದೇ ತರ ಕಾನ್ಸೆಪ್ಟ್ ಇದೆ. ಮೇ ಬಿ ಅಲ್ಲಿ ಸ್ಟಾಕ್ ಆಗಿ ನೀರೆಲ್ಲ ಆಚೆ ಹೋಗ್ತಿತ್ತು ಅನ್ಸುತ್ತೆ, ಇಲ್ಲ ಅಲ್ಲಿ ನೀರು ಸ್ಟಾಕ್ ಮಾಡಕ್ಕೂ ಮಾಡ್ಕೊಂಡಿರ್ಬೋದು. ಕಂಬಗಳು 4 ಇದ್ವು ಅನ್ಸುತ್ತೆ, ಉಳ್ದೋಗಿದಾವಲ್ವಾ. ಇವೆಲ್ಲ ಸಣ್ಣ 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 ರೂಮ್ಗಳು ಕಣ ಇವು. ಅಯ್ಯೋ, ಇಲ್ಲೊಂದು ರೂಮು, ಇದು ಒಂದು ರೂಮು. ಇದೊಂದು ರೂಮು. ನೋಡಿ ಇಷ್ಟು ರೂಮ್ಗಳು. ಇದೆಲ್ಲ ಸಪ್ರೇಟ್ ರೂಮ್ಗಳು. ಏನದು? ಇಲ್ಲಿಂದು ಒಳಕಲ್ಲಿದೆ ನೋಡ್ಬೋದು, ಇಲ್ಲಿ ಒಲೆ ಇದೆ. ಮೇ ಬಿ ಇದು ಈ ಬಾಕ್ಸ್ಗಳು ಮಾಡಿದಾರಲ್ಲ, ಸ್ನಾನದ್ದು ಗೃಹ ಅಂತ ಇತ್ತಲ್ಲ, ಸ್ನಾನ ಗೃಹ ಅಂತ, ಮೇ ಬಿ ಇದೆ ಅನ್ಸುತ್ತೆ ಅಲ್ವಾ. ಯಾಕೆಂದ್ರೆ ನೋಡು, ಅಲ್ಲೂ ನೀರು ಹರಿದೋಗಕ್ಕೆ ಒಂದು ಹಾಲ್ ಕೂಡ ಕೊಟ್ಟವ್ರೆ. ಈಗ ಇದು ಒಂದು ರೂಮು, ಇದೊಂದು ಸ್ನಾನ ಗೃಹ, ಆ ಥರ ಏನಾರು ಮಾಡಿರ್ಬೋದಲ್ಲ. 100% ಸ್ಟವ್ ಇದು. ಅಂದ್ರೆ ಫುಲ್ ಅರಮನೆಗೆಲ್ಲ ಇದೊಂದಲ್ಲ ನೋಡಿಲಿ, 1 2 ಇಲ್ಲಿ ಉರಿ ಇಟ್ರೆ ಇಲ್ಲಾಸಿ ಬರೋದದು. ಇಲ್ಲಿ ಪಾತ್ರೆಗಳು ಇಡೋದಕ್ಕೆ ಇದು ಶೇಪ್ ಮಾಡೋದು. ಇಲ್ಲಿಟ್ರೆ ಹೊಗೆ ಹೋಗಕ್ಕದು ಜಾಗ. ಅಲ್ಲೂ ಪಾತ್ರೆ ಇಡ್ತಿದ್ರಿ ಕಣು. ಕಲ್ಯಾಣಿ ಹತ್ರ ಹೋಗೋಣ. ಟಾಯ್ಲೆಟ್ ರೂಮು, ಟಾಯ್ಲೆಟ್ ಇದು.
ಕರೆಕ್ಟ್ ಅಲ್ಲ? ಹಾಂ ಹೆಂಗ್ ಮಾಡೋರಲ್ವಾ? ಅದು ನೋಡಿ ಚಿಕ್ಕದಾಗೆ ಮಾಡೋರೆ ಅದು ಇದೇ ಆರಾಮನೆಗೆ ಇದೊಂದೇ ತುಂಬೋರು ಅದ್ರೊಳಿಕು ಅಂದ್ರೆ ಏನೋ ಇದು ಪ್ಲಾಸ್ಟಿಕ್ ಇಲ್ಲಿ ನೋಡಿ ಕಲ್ಯಾಣಿ ನೋಡ್ಬೋದು. ಕಲ್ಯಾಣಿಯಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ. ಐತಿಹಾಸಿಕ ತಾಣಗಳು ಪ್ರವಾಸಿಗರ ಮೋಜು ಮಸ್ತಿ ತಾಣವಲ್ಲ. ನೀರು ಎಷ್ಟು ಕ್ಲಿಯರ್ ಇದೆ ಅಲ್ವಾ? ಬರೀ ಮಳೆ ನೀರು ಒಂದು ಇರೋದಲ್ವಾ, ಒಂಥರ ಸಕ್ಕತ್ತಾಗೈತಲ್ಲ ನೀರು. ಬ್ಲೂಯಿಶ್ ಇದೆ. ಮೇ ಬಿ ಇದು ಸ್ನಾನದ ಗೃಹನೂ ಆಗಿರ್ಬೋದು. ಕಲ್ಯಾಣಿ ಮಾಡೋದೇ ಅದಕ್ಕೆ, ಇಲ್ಲ ದೇವ್ರಿಗೆ ಏನಾರ ಮಾಡಿರ್ಬೋದಾ? ಈ ಶೇಪ್ ನೋಡು, ನೀಟಾಗಿ ಒಂದು ಲೇಯರು ಒಂದು ನೈಸಿಗೆ ರೌಂಡ್ ಶೇಪ್ ಮಾಡವ್ರೆ. ಆಮೇಲೆ ಹಿಂಗೆ ಬಾಕ್ಸು ಡೀಪು ಅಲ್ಲ, ಅದ್ಭುತ. ಇಲ್ಲಿಂದ ನೋಡು, ಹೋಗ್ತಾ 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 ಬರೀ ಅದ್ಭುತನೇ ಇದೆ ಅಲ್ವಾ ಬ್ರದರ್? ಇದೇನಿದು? ಇದೇನಿದು? ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ವಾ? ಇಷ್ಟಿಷ್ಟು ಹತ್ರ ಒಂದೊಂದು ಇಡೀ ಮೆಟ್ಲಿಟ್ಟವ್ರೆ ಅಂದ್ರೆ ಅವ್ರು ಎಷ್ಟು ಹತ್ರ ಇದ್ರಲ್ಲ. ವಾ, ಸೂಪರ್ ಅಲ್ಲ. ಇಲ್ಲಿ ಏನೋ ಇದೆ ಸ್ಪೆಷಲ್ ಆಗಿ, ಇಷ್ಟು ಚೆನ್ನಾಗಿ ಏನೋ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಇದು ಅದೇನು ಅಂತ ನೋಡ್ಬೋದು ಅದನ್ನು. ಬಟ್ ಆಲ್ರೆಡಿ ಎಲ್ಲ ಪ್ಲಾಸ್ಟಿಕ್ ಬಾಟ್ಲು ಅಲ್ಲಿಂದ ತರಕ್ ಭಾರ ಆಗಿರಲ್ಲ ಬೇವರ್ಸಿಗಳಿಗೆ, ಇಲ್ಲಿ ಬಂದು ಭಾರ ಮಾಡ್ಕೊಂತ ಎಷ್ಟು ಹೋಗ್ತಾರೆ. 4 ಗಂಟೆಗೆ ಡಿಫಿಕಲ್ಟ್ ದಾರೀಸ್ ಹ್ಯಾವ್ ಬ್ಯೂಟಿಫುಲ್ ವ್ಯೂಸ್. ಇದು ನೋಡು, ಇಲ್ಲಿಂದ ಒಂದು ವೇ ಇದೆ ಓಡಾಡೋದಕ್ಕೆ, ಅದ್ರ ಮೇಲ್ಗಡೆ ಮೆಟ್ಲಿದೆ ಅಲ್ಲ. ಇದೇನಿರ್ಬೋದು? ನೀರು ಹಿಡ್ದಿಟ್ಟು ಕೆಳಗೆ ಮಾಡಿರೋದ ಇದೂನು? ಆ ಕಡೆನೂ ಹೋಲಿದೆ, ಇಲ್ಲ ಅಲ್ಲ ಹಿಂಗ್ ಹೋಗುತ್ತೇನಪ್ಪ ಅದು. ಇಲ್ಲ ಪಾತ್ರೆ ಗಿದ್ರೆ ತೊಳಿಯಕ್ ಮಾಡ್ಕೊಂಡಿದ್ರ ಇದ್ರು ಇರ್ಬೋದಲ್ವಾ? ಇಲ್ಲೊಂದು ತೊಟ್ಟಿ ತರ ಮಾಡಿದ್ದಾರೆ, ಅಲ್ಲೊಂದಿದೆ, ಅಲ್ಲೊಂದೇನೋ ಹೋಲಿದೆ, ಗೊತ್ತಾಗ್ತಾ ಇಲ್ಲ. ಇದು ಆಕ್ಚುಲಿ ಸಕ್ಕತ್ತಾಗಿರೋದು, ನಂಗೆ ಇಷ್ಟ ಆಗಿದ್ದು. ಇದೆರಡು ಸಣ್ಣ ರೂಮು, ದರ್ಬಾರ್ ಹಾಲ್ ತರ ಇದೆ. ಇಲ್ಲೆರಡು ಸಣ್ಣ ರೂಮ್ ಇದೆ ರೆಡಿ ಆಗಕ್ಕೆ, ಆ ತರ ಏನಾದ್ರು. ಈ ಕಡೆ ಬಂದ್ರೆ ಸೆಂಟರ್ ಒಂದು ಏರಿಯಾ ಇದೆ, ಅಲ್ಲಿ ಅಕಸ್ಮಾತ್ ರಾಜರಿದ್ರೆ ಕುತ್ಕೊಂಡು ನೋಡೋ ತರ ಅಲ್ಲೊಂದಿದೆ. ಈ ಸುತ್ತ ಜನ ಕುತ್ಕೊಂಡು ನೋಡೋದು, ಈ ಸುತ್ತ ಪಿಲ್ಲರ್ಗಳು. ಬಟ್ ರಿಯಲಿ ಇಲ್ಲಿ ಯಾರಾದರೂ ಒಂದು ಎಕ್ಸ್ಪ್ಲನೇಷನ್ ಕೊಡೋಕಿದ್ದಿದ್ರೆ ಎಷ್ಟೊಂದು ವಿಷಯ ಗೊತ್ತಾಗೋದಲ್ವಾ? ಜಸ್ಟ್ ಹಿಂಗೆ ನೋಡ್ತಿರೋದಕ್ಕೆ ಒಂಥರ ಸಖತ್ತಾಗಿ ಅನ್ನಿಸ್ತಾ ಇದೆ. ಅಲ್ಲೂ ಏನೋ ಓಪನ್ ಇದೆ, ಇಲ್ಗೂ ಬಾಟ್ಲಾಕೆ. ಗುರು ಬಾವಿನ ಹೆವಿ ಆಳ ಐತೆ. ಲೈಟ್ ಹಾಕಣ. ಇದು ಸುರಂಗ ಇರಬೇಕು. ಸುರಂಗ ಹಿಡಿಯಕ್ಕೆ ಇಲ್ಲೂ ಬಾಟ್ಲುಗಳು ಎಸ್ತವ್ರೆ. ಲೈಟ್ ಹಾಕಿ ನೋಡೋಣ ಏನದು. ಓಕೆ, ಕವಲೇದುರ್ಗದ ಅರಮನೆ ನೋಡಿದ್ದಾಯ್ತು, ಕೋಟೆ ನೋಡಿದ್ದಾಯ್ತು, ದೇವಸ್ಥಾನಗಳನ್ನ ನೋಡಿದ್ದಾಯ್ತು, ಕಲ್ಯಾಣಿ ನೋಡಿದ್ದಾಯ್ತು. ಅಲ್ಲಿನ ಏನಪ್ಪ ನೀರು ಸ್ಟೋರೇಜ್ ಆಗಲಿ, ಮತ್ತು 5 ಇದರದ್ದು ಒಲೆ ಆಗಲಿ, ಇದನ್ನೆಲ್ಲ ನೋಡಿ ಒಂದು ಹಿಸ್ಟ್ರಿ ತಿಳ್ಕೊಬೇಕು. ಇನ್ನೂ ಜಾಸ್ತಿ ಏನೋ ಆಸಕ್ತಿನ ಮೂಡಿಸ್ಕೊಂಡು ಊರಿಗೆ ಹೋದ್ಮೇಲೆ ಕವಲೇದುರ್ಗದ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿನ ನೋಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಒಂದು ಅದ್ಭುತವಾದ ಕೋಟೆ ನೋಡಬೇಕು ಈ ಶಿವಮೊಗ್ಗ ಸೈಡ್ ಅಂತಂದರೆ ಈ ಸೈಡ್ ಖಂಡಿತ ಬನ್ನಿ. ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ಗ್ರೀನ್ ಇದೆ, ನೇಚರ್ ಇದೆ. ಇಲ್ಲಿ ಬಂದು ಏನು ಹಾಳು ಮಾಡದೆ ಏನೇ ತಂದರೂ ವಾಪಸ್ ತಗೊಂಡು ಹೋಗಿ ಒಂದು ಒಳ್ಳೆ ಮೆಮೊರಿನ ವಾಪಸ್ ತಗೊಂಡು ಹೋಗ್ತೀರಾ. ಹಾಗೆ ನೀವು ತಂದಿದ್ದು ಪ್ಲಾಸ್ಟಿಕ್ಕು ಅದು ಇದು ಎಲ್ಲದನ್ನೂ ವಾಪಸ್ ತಗೊಂಡೋಗಿ ಈ ನೇಚರ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾ ಕವಲೇದುರ್ಗದ್ದು ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ನೆಕ್ಸ್ಟ್ ಜಾಗದಲ್ಲೇ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.